ಆ ಹಲವು ಕಾರಣಗಳಿಂದ ಇವತ್ತು ನಾವು ಪರಿಸರದ ಬಗ್ಗೆ ಮಾತಾಡ್ತಾ ಇರ್ತೀವಲ್ಲ. ಇದ್ರ ದೃಷ್ಟಿಯಿಂದ ರಿಸರ್ಚ್ ಅಂತ ಹೇಳಿ ಮತ್ತೆ ಡೆವಲಪ್ಮೆಂಟ್ ಅಂತ ಹೇಳಿ ಏನೇನೋ ಕಾರಣಗಳಿಂದಾಗಿ ಪರಿಸರದ ಮೇಲೆ ದೊಡ್ಡ ಆಘಾತ ಆಗ್ತಾ ಇದೆ. ಅದನ್ನ ಚಿತ್ರ ಸೂಚ್ಯವಾಗಿ ಹೇಳ್ತಾರೆ. ಸೂಚ್ಯವಾಗಿ ಅನ್ನೋ ಶಬ್ದವನ್ನು ಬಹಳ ಕೇರ್ಫುಲ್ ಬಳಸ್ತಾರೆ. ಎರಡನೇದಾಗಿ ಆ ಕಥೆ ಹೇಳುವ ಇದೇ ಇದೆಯಲ್ಲ, ಆ ನಂಬಿಕೆಯ ಜಗತ್ತು, ವಿಜ್ಞಾನ ತೋರಿಸ್ಕೊಡುವಂತ ಪ್ರಾಮಾಣಿಕೃತ ಜಗತ್ತು, ಇವೆರಡರನ್ನ ಮುಖಾಮುಖಿ ಮಾಡಿಬಿಟ್ಟು ಈ ಚಿತ್ರ ಹಲವು ಪ್ರಶ್ನೆಗಳನ್ನ ನಮ್ಮ ಹುಟ್ಟಾಕತ್ತೆ. ಯಾವ್ದು ನಿಜ, ಯಾವ್ದು ಸರಿ, ಯಾವ್ದನ್ನ ಒಪ್ಪಬೇಕು, ಈ ತರದ ಸಂಘರ್ಷ ಇದೆಯಲ್ಲ, ಎರಡು ಜಗತ್ತಿನ ಸಂಘರ್ಷ, ಇದು ಕೂಡ ನನಗೆ ಬಹಳ ಮುಖ್ಯ ಅನಿಸ್ತು. ಈ ತರಹದ ಅನೇಕ ಪ್ರಶ್ನೆಗಳನ್ನ ನಾವು ಇವತ್ತು ಕೇಳ್ಕೊಳ್ಬೇಕಾಗಿದೆ. ಒಂದು ಕಡೆ ಈ ತರ ಜಗತ್ತನ್ನ ನಾವು ನಿರಾಕರಿಸ್ತಾ ಹೋಗ್ತೀವಿ, ಇನ್ನೊಂದ್ ಕಡೆ ಆ ತರ ಜಗತ್ತೇ ಸತ್ಯ ಅಂತ ಹೋಗ್ತೀವಿ. ಅದ್ರ ಸತ್ಯ ಇವೆರಡರ ನಡುವೆ ಅನ್ನೋದನ್ನ ಈ ಸಿನಿಮಾ ಎತ್ಕಡ್ತಾ ಹೋಗುತ್ತೆ. ಹಾಗಾಗಿ ಕಥೆಯ ದೃಷ್ಟಿಯಿಂದ ಕೂಡ ಈ ಸಿನಿಮಾ ಕೆಲವು ದೊಡ್ಡ ಗಟ್ಟಿದನಿಯಲ್ಲಿ ಕೆಲವು ಪ್ರಶ್ನೆಗಳನ್ನು ಎತ್ತಿಸ್ತಾ ಹೋಗುತ್ತೆ. ಅದು ಮುಖ್ಯ ನನಗೆ. ನಂತರ ಸಿನಿಮಾವನ್ನ ಕಟ್ಟುವ ಕ್ರಮ ಇದೆಯಲ್ಲ, ಅದು ಆಕರ್ಷಕ ಹೋಗಿದೆ. ಸಣ್ಣ ಒಂದು ಕುತೂಹಲದ ಒಂದು ಎಳೆಯನ್ನು ಸುಕ್ಕು ಇಟ್ಕೊಂಡು ಹೋಗ್ತಾರೆ. ಈ ತಿಮ್ಮನ ಮೊಟ್ಟೆಗಳು ಅಂದ್ರೆ ಏನು, ಆ ಕಾಳಿಂಗ ಸರ್ಪದ ಮೊಟ್ಟೆಗಳನ್ನು ತಿಮ್ಮ ಹುಡ್ಕೊಂಡು ಹೋಗ್ತಾನಲ್ಲ, ಅದು ಬೆಳೀತಾ 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 ಅವನ ಜೀವನವನ್ನ ಹೇಗೆ ಅಲ್ಲೋಲ ಕಲ್ಲೋಲ ಮಾಡತ್ತೆ ಅಂತ. ಕೊನೆಗೆ ಅವನು ಮೊಟ್ಟೆ ಸಿಕ್ಕಾಗೂ ಕೂಡ ಅದು ಎಲ್ಲೋ ಒಂದು ರೀತಿಯ ಈ ಪ್ರಕೃತಿಯ ಸಮತೋಲನವನ್ನು ತಪ್ಪಿಸುತ್ತೆ ಅನ್ನೋ ಕಾರಣಕ್ಕೆ ಸಿಕ್ಕಿಲ್ಲ ಅಂತ ಹೇಳಿ ತಪ್ಪಿಸ್ಕೊತಾರಲ್ಲ. ಅವನ ನಿಸರ್ಗ ಪ್ರೇಮ, ಅವನ ಪರಿಸರ ಪ್ರೇಮ, ಆ ರೀತಿಯಲ್ಲಿ ಯಾವುದೇ ಘೋಷಣೆ ಇಲ್ಲದೆ ಕೇವಲ ಒಂದು ಕ್ರಿಯೆಯಲ್ಲಿ ಸಾಂಕೇತಿಕವಾಗಿ ಹೇಳ್ತಾ ಹೋಗ್ತಾರೆ. ಅದು ಇಷ್ಟ ಆಯ್ತಾ. ಅದಕ್ಕಿಂತಲೂ ಬಹಳ ಮುಖ್ಯ ನನಗನ್ಸಿದ್ದು ಇದರ ಭಾಷೆಯ ಸೊಗಡು. ಸಾಮಾನ್ಯವಾಗಿ ಕನ್ನಡ ಸಿನಿಮಾ ಸಂದರ್ಭದಲ್ಲಿ ಈ ತರ ಆಡು ಭಾಷೆಯನ್ನು ನಾವು ಯಾವುದೋ ಕಾರಣಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇಲ್ಲ. ಒಂದು ರೀತಿಯ ಗ್ರಾಂಥಿಕ ಕನ್ನಡವನ್ನು ಉದ್ದಕ್ಕೂ ಬಳಸ್ತಾ ಹೋಗ್ತೀವಿ. ಆ ಗ್ರಾಂಥಿಕ ಕನ್ನಡಕ್ಕೆ ಜೀವನ ಸ್ಪರ್ಶವೇ ಇರೋಲ್ಲ. ಇದೊಂಥರ ಆ ನೆಲೆಯಲ್ಲಿ ಆ ಸಿನಿಮಾ ಕೃತಕ ಆಗ್ತದೆ. ಆದ್ರೆ ಈ ಸಿನಿಮಾದ ದೊಡ್ಡ ಶಕ್ತಿ ಸ್ಥಳೀಯ ಭಾಷೆಯನ್ನ ಬಹಳ ಪರಿಣಾಮಕಾರಿಯಾಗಿ ಬಳಸ್ಕೊಳ್ತಾ ಹೋಗುದು. ಅದರಲ್ಲೂ ಮುಖ್ಯವಾಗಿ ಈ ತಿಮ್ಮನ ಪಾತ್ರ ಮಾಡಿದವರು ಅವರ ಕನ್ನಡ, ಅದು ತೀರ್ಥಹಳ್ಳಿ ಮಲೆನಾಡಿನ ಕನ್ನಡ ಸಿನಿಮಾಗಳಲ್ಲಿ ಬಹಳ ಅಪರೂಪಕ್ಕೆ ಬಂದಿರೋದು. ಎಲ್ಲೋ ನಾವು ಧಾರವಾಡ ಕನ್ನಡವನ್ನ ಕೇಳಿದ್ದೇವೆ, ಮಂಗಳೂರು ಕನ್ನಡವನ್ನ ಕೇಳಿದ್ದೇವೆ, ಕುಂದಾಪುರ ಕನ್ನಡವನ್ನ ಕೇಳಿದ್ದೇವೆ, ಮಂಡ್ಯ ಕನ್ನಡವನ್ನ ಕೇಳಿದ್ದೇವೆ. ಆದ್ರೆ ಮಂಗಳೂರು ಕನ್ನಡನ ನಾನು ನೆನೆಸ್ಕೊಂಡ್ರೆ ಬಹುಶಃ ಒಂದು 2-3 ಸಿನಿಮಾದಲ್ಲಿ ಬಂದಿರ್ಬೋದೇನು. ಉಮಾಶಂಕರ ಸ್ವಾಮಿಯವರ ಸಾಲದ ಮಗುಂದ್ರೆ ಬಹಳ ಚೆನ್ನಾಗಿ ಬಂದಿತ್ತು. ಈ ಸಿನಿಮಾದಲ್ಲೂ ಅದು ಬಹಳ ಚೆನ್ನಾಗಿ ಬಂದಿದೆ. ಅದೊಂಥರ ಖುಷಿ ಪಡ್ತಾ ಹೋಗುತ್ತೆ. ಆ ಪಾತ್ರ ಇಮ್ಮಿಡಿಯೇಟ್ ಆಗಿ ಅದು ರೂಟೆಡ್ ಅನ್ಸಕ್ ಶುರು ಆಗುತ್ತೆ. ಆ ಕಾರಣಕ್ಕೆ ಬಹಳ ಇಷ್ಟವಾಗ್ತಾ ಇತ್ತು. ಅದು ಯಾಕೆ ಅಂತ ಗೊತ್ತಿಲ್ಲ. ಕನ್ನಡ ಜನಪ್ರಿಯ ಸಿನಿಮಾ ಆಗ್ಬೋದು, ಅಥವಾ ಸೋ ಕಾಲ್ಡ್ ಆರ್ಟ್ ಫಿಲ್ಮ್ ಆಗ್ಬೋದು, ಪ್ಯಾರಲ್ ಫಿಲ್ಮ್ ಆಗ್ಬೋದು, ಈ ತರಹದಲ್ಲಿ ಭಾಷೆಯ ಮೇಲೆ ಕೆಲಸ ಮಾಡೋದು ಬಹಳ ಕಮ್ಮಿ. ಯಾವುದೋ ಕಾರಣಕ್ಕೆ ನಾವು ಗ್ರಾಂಥಿಕ ಕನ್ನಡವನ್ನೇ ಒಳ್ಳೆಯ ಕನ್ನಡ ಅನ್ನೋ ತಿಳ್ಕೊಂಡಿದ್ವಿ. ಅದು ಸುಳ್ಳು. ನಿಜವಾದ ಕನ್ನಡ ಇರೋದೇ ಈ ತರದ ಪರಿಭೇದಗಳಲ್ಲಿ. ಕನ್ನಡದ ಹಲವಾರು ಪ್ರಭೇದಗಳಿವೆ. ಆ ಪ್ರಭೇದದಲ್ಲಿ ನಾವು ಎಷ್ಟು ಪರಿಚಯಿಸ್ತಾ ಹೋಗ್ತೀವೋ ಅಷ್ಟು ಭಾಷೆ ಜೊತೆಗೆ ನಮ್ಮ ಸಂಬಂಧ, ನಮ್ಮ ಒಡನಾಟ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ರೀತಿಯಲ್ಲಿ ಈ ಸಿನಿಮಾ ಬಹಳ ಒಂದು ಒಳ್ಳೆಯ ಪರೋಕ್ಷವಾಗಿ ಒಂದು ಕನ್ನಡಕ್ಕೊಂದು ದೊಡ್ಡ ಇದನ್ನ ಕೊಟ್ಟಿದೆ ಅಂತ ಹೇಳ್ಬೋದು. ಮಲೆನಾಡು ಕನ್ನಡವನ್ನ ನಾವು ಕಾದಂಬರಿಗಳಿಗೆ ಓದ್ತೀವಿ, ಕುವೆಂಪು ಕಾದಂಬರಿಗಳಿಗೆ ಓದ್ತೀವಿ, MK ಇಂದ್ರವರ ಕಾದಂಬರಿಗಳಿಗೆ ಓದಿದ್ದೇವೆ. ಆದ್ರೆ ಸಿನಿಮಾದಲ್ಲಿ ಅಪರೂಪ ಕೇಳಬಹುದು, ಎಲ್ಲೋ ಕೇಳಿಸ್ಕೊಂಡಂತ ಈ ಸಿನಿಮಾದಲ್ಲಿ ಅದು ನನಗೆ ಬಹಳ ಖುಷಿ ಆಯ್ತು. ಒಟ್ಟಾರೆಯಾಗಿ ಸಿನಿಮಾ ಒಟ್ಟು ಕಟ್ಟಿದ ಕ್ರಮ, ಅದರ ವಿಷನ್ನು, ಅದರ ಜೀವನ ದೃಷ್ಟಿ, ಲೋಕದೃಷ್ಟಿ, ಈ ಕಾರಣಗಳಿಗಾಗಿ ನನಗೆ ಇಷ್ಟ ಆಯ್ತು. ಇವತ್ತು ಕನ್ನಡದ ಸಿನಿಮಾ ಒಂದು ವಿಚಿತ್ರ ತಿರುವಿನಲ್ಲಿ ಸೆಳುವಿನಲ್ಲಿ ಸಿಕ್ಕಾಕೊಂಡಿದೆ. ಅದಕ್ಕೊಂದು ತಿರುವು ಬೇಕು. ಇಂಥ ಸಿನಿಮಾಗಳು ತಿರುವು ತಂದ್ಕೊಡಬಲ್ಲದು ಅಂತ ನನ್ನ ಆಸೆ, ನಂಬಿಕೆ. ಹಾಗಾಗಿ ಇಡೀ ತಂಡಕ್ಕೆ, ರಕ್ಷಿತ್ ತೀರ್ಥಹಳ್ಳಿಗೆ, ನಮ್ಮ ನಿರ್ಮಾಪಕರಿಗೆ, ಚಿತ್ರತಂಡಕ್ಕೆ ಶುಭ ಹಾರೈಸ್ತೇನೆ. ಒಳ್ಳೆಯದಾಗಲಿ. ನಮಸ್ಕಾರ. ಕುಂಡಪ್ನವರು ಪ್ರತಿಮಾ ಇದ್ದ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ. ಈ ಮಳೆಯನ್ನು ಗಮನಿಸಿದಾಗ ನನಗನ್ಸುದು ತಿಮ್ಮನ ಮೊಟ್ಟೆಗಳಲ್ಲಿ ತುಂಬಾ ಪ್ರತಿಮೆಗಳು ಕಾಣಿಸ್ತವೆ. ಮಳೆ ಯಾವುದ್ರದ್ದು? ಅದು ರಭಸದ ಆ ಅಬ್ಬರದ ಮಳೆ, ಅದು
ಕಾಡಿಗೆ ಅಥವಾ ಮನು ಸಂಕುಲಕ್ಕೆ ಗೊಬ್ಬರವಾದೀತ ಅಂತೆಲ್ಲ ಯೋಚನೆ ಮಾಡಿದಾಗ ತಿಮ್ಮನ ಮೊಟ್ಟೆಗಳು ವಿಚಾರಕ್ಕೆ ಏನೆಲ್ಲ ಹೇಳಕ್ಕೂ ಹೋದಾದ್ರು ಈ ಬಗೆಯ ಚಿತ್ರಗಳು ಹೆಚ್ಚೆಚ್ಚು ಮೂವ್ ಬರಬೇಕು. ಹಾಗೆ ಬಂದಾಗ ಪಲ್ಲಟದ ಈ ಸ್ಥಿತ್ಯಂತರ ಕಾಲಘಟ್ಟದ ಚಿತ್ರದ ಉದ್ಯಮ ಕೇವಲ ಆಗಿರುವಂಥದ್ದನ್ನು ಮಾಧ್ಯಮವಾಗಿ ರಕ್ಷಿತ್ ತೀರ್ಥಹಳ್ಳಿಯವರು ಮತ್ತು ತಂಡ ನಿರ್ಮಾಪಕರೆಲ್ಲ ಸೇರಿ ತಿಮ್ಮನ ಮೊಟ್ಟೆಗಳು ಅಂತದೊಂದು ಅವರದೇ ಕಾದಂಬರಿ, ಅದು ಅವರದೇ ಲೇಖನ, ಆ ಲೇಖವನ್ನ ಆಧಾರ ಇಟ್ಕೊಂಡು ಮಾಡಿದಂತಹ ಈ ಚಿತ್ರ ಪ್ರಸ್ತುತವಾಗುತ್ತೆ. ನಾವು ಉರಗ ಸಂತತಿ ಅಷ್ಟೇ ಅಲ್ಲದೆ ಅನೇಕ ಸಂತತಿಗಳ ಅವಸಾನದ ಅಂಚಿಗೆ ಬಂದು ಉಳಿದಿರುವಂಥದ್ದನ್ನು ನೋಡ್ತಾ ಇದ್ದೇವೆ. ಆ ಥರದ ಅವಸಾನ ಅಂಚಿಗೆ ಬಂದು ನಿಂತಾಗ ಏನೆಲ್ಲ ಸರಪಳಿಯಲ್ಲಿ ಆಗ್ಬೋದಾದ ಅಸಮತೋಲ ಇದೆಯಲ್ಲ, ಆ ತೋಲವನ್ನು ಕಾಪಾಡಿಕೊಳ್ಳೋಕ್ಕೂ ಸಹ ಇದೊಂದು ಪಥದರ್ಶಿಯಾಗಿ ಚಿತ್ರದ ಆಡಕ ಕಾಣಸಿಗುತ್ತೆ ಅಂತ ಅನ್ಕೊಳ್ತೀನಿ. ನಮ್ಮಲ್ಲಿ ದುರಂತವೇನು ಅಂತಂದ್ರೆ ಈ ಚಿತ್ರವನ್ನು ಉದ್ಯಮ ಅಂತ ಮಾಡ್ಕೊಂಡಿರ್ಬೇಕಾದಾಗ ರಸಗ್ರಹಣಕ್ಕೆ ಹೆಚ್ಚು ನಾವು ಒತ್ತು ಕೊಟ್ಟಿಲ್ವಾದ್ರಿಂದ ನೋಟಕರ ಸಂಖ್ಯೆ ಬಹಳ ಕಡಿಮೆ ಅಂತ ಯಾವಾಗಲೂ ಅನ್ಸುತ್ತಿದೆ. ಮಾಧ್ಯಮ ಮುಖಾಂತರ ಅರಿಕೆ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ ಇಂಥ ಚಿತ್ರ ಹಲವು ಪ್ರಥಮಗಳಿರುವಂಥದ್ದಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಒತ್ತಾಸೆಯಾಗಿ ನಿಲ್ಲಬೇಕು. ವೀಕ್ಷಿಸೋದ್ರ ಮುಖಾಂತರ ಎಲ್ಲರೂ ಎಲ್ಲ ಚಿತ್ರಗಳಿಗೂ ನಮ್ದು ತುಂಬಾ ಶ್ರೇಷ್ಠ ಅಂತ ಹೇಳ್ಕೊಳ್ಳೋದೆ ಸಾಮಾನ್ಯವಾಗಿ ವಾಡಿಕೆ. ಆದ್ರೆ ಈ ಚಿತ್ರ ಅವರು ಧೈರ್ಯವಾಗಿ ಹೇಳ್ಕೊಳ್ಬಹುದು ಬಹಳ ಒಳ್ಳೆಯ ಚಿತ್ರವನ್ನು ಮಾಡಿದ್ದಾರೆ ಅಂತ. ಯಾಕಂದ್ರೆ ಅಡಕದ ವಿಚಾರಕ್ಕಾಗಿ ಉರಗ ಸಂತತಿ, ಅದರಲ್ಲೂ ಕಾಳಿಂಗ ಸರ್ಪ, ಈ ಕಾಳಿಂಗ ಸರ್ಪ ಮತ್ತೆ ಅದಕ್ಕೆ ಶೋಧ ಅಂತ ಬಂದಾಗ ಅದು ಎಷ್ಟು ಮಟ್ಟಿಗೆ ಸರಿ ಅಥವಾ ಸರಿ ಇಲ್ಲ ಅನ್ನೋದನ್ನು ತುಂಬಾ ದೌರ್ಬಲ್ಯವಾಗಿ, ತುಂಬಾ ಮಾರ್ಮಿಕವಾಗಿ ರಕ್ಷಿತರು ಅದನ್ನು ರಕ್ಷಿಸುವ ಕೆಲಸವನ್ನು ಮಾಡಿದ್ದಾರೆ. ಈ ಉರಗ ಸಂತತಿ ಒಮ್ಮೆ, ಅದರಲ್ಲೂ ಕಾಳಿಂಗ ಸರ್ಪ ಸಂತತಿ ಈಗ ತಜ್ಞರೆಲ್ಲ ಹೇಳ್ತಿರೋ ಪ್ರಕಾರ ಏನಾಗಿದೆ, ಸಂಖ್ಯಾ ಹೆಚ್ಚಳ ಆಗಿರೋದ್ರಿಂದ ಆಗ್ಬೋದಾದಂತ ಅವಘಡಗಳೇನು ಅಥವಾ ಕಡಿಮೆ ಆದಾಗ ಆಗ್ಬೋದಂತ ತೊಂದರೆಗಳೇನು, ಇವೆಲ್ಲದ್ರ ಬಗ್ಗೆ ತುಂಬಾ ತಳಸ್ಪರ್ಶಿ ಅಧ್ಯಯನವನ್ನ ತಜ್ಞರು ಮಾಡಿದ್ದಾರಾದ್ರಿಂದ ಆ ಎಲ್ಲವನ್ನ ಮೇಳವಿಸಿಕೊಂಡಂತಹ ಒಂದು ಅಡಕವನ್ನ ರಕ್ಷಿತ್ ತೀರ್ಥಹಳ್ಳಿಯವರು ತಮ್ಮ ತಿಮ್ಮನ ಮೊಟ್ಟೆಗಳು ಅಂತ ಕರೀತಾರೆ. ಮೊಟ್ಟೆ ತಿಮ್ಮನದಲ್ಲ, ಆದ್ರೆ ತಿಮ್ಮ ಮೊಟ್ಟೆನ ಅರಸಿ ಹೋದಾಗ ಅವನಿಗೆ ಹರಸಿ ಬಂದದ್ದು ಏನು ಅನ್ನೋದನ್ನ ತುಂಬಾ ಕುತೂಹಲ ಭರಿದ ಒಂದು ಕಥನದ ಮುಖಾಂತರ ರಕ್ಷಿತ್ ತೀರ್ಥಹಳ್ಳಿ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಇಂಥ ಪ್ರಯತ್ನಗಳು ಸಫಲವಾಗಬೇಕು, ಇಂಥ ಪ್ರಯತ್ನಗಳು ಹೆಚ್ಚು ಅವರಿಗೆ ಪ್ರೇರೇಪಣೆಯನ್ನು ಕೊಡಬೇಕು ಅಂತಂದಾಗ ಹೆಚ್ಚು ಜನರು ಅದನ್ನ ವೀಕ್ಷಿಸಿ ಅವರನ್ನ ಆಶೀರ್ವದಿಸುವ ಕೆಲಸವನ್ನು ಮಾಡಬೇಕು. ಎಲ್ಲರೂ ಚಿತ್ರ ಮಾಡ್ತೇವೆ, ಚಿತ್ರ ಮಾಡಿ ಹೇಳ್ತೇವೆ ನಾವು ಅದ್ಭುತವಾದನ್ನ ಉತ್ಕೃಷ್ಟವಾದನ್ನ ಮಾಡಿದ್ದೇವೆ, ದಯಮಾಡಿ ಬನ್ನಿ ಅಂತ. ಅಂದ್ರೆ ರಕ್ಷಿತ್ ತೀರ್ಥಹಳ್ಳಿ ಅವರ ಈ ತಿಮ್ಮನ ಮೊಟ್ಟೆಗಳು ಹಾಗೆ ಬನ್ನಿ ಅಂತ ಕರೆಯೋದಕ್ಕೊಂದು ಕಾರಣವಿದೆ. ಅದು ತುಂಬಾ ಬಲವಾದ ಕಾರಣ ಇದು. ಇಂಥ ಸಬಲ ಕಾರಣ ಇಟ್ಕೊಂಡು ಮಾಡುವಂತಹ ಮಾಧ್ಯಮದ ಸದ್ಬಳಕೆ ಆಗುವಂತಹ ಇಂಥ ಯಾವುದೇ ಅಡಕ, ಇಂಥ ಯಾವುದೇ ಪ್ರಸ್ತುತಿಗೆ, ಅದು ಸಾಮಾನ್ಯವಾಗಿ ಸಿನಿಮಾದ್ರೆ ಗೊತ್ತು ಆತ್ಮಸ್ತುತಿ ಅಂತ, ಈ ಸ್ತುತಿಯನ್ನು ಪಕ್ಕಕ್ಕಿರಿಸಿ ಪ್ರಸ್ತುತಿಯಲ್ಲೂ ಒಂದು ಉಪಸರ್ಗ ಮತ್ತೆ ಸ್ತುತಿ ಅಂತ ಹೇಳಿ ನಮ್ಮ ಆಹಾರ ಸರಪಳಿ ಅಥವಾ ಜೈವಿಕ ಕೈಂಕರ್ಯ ಏನಿದೆ ಅದರಲ್ಲಿ ಕಾಡು, ಮನುಷ್ಯ, ಅದರ ಸಂಘರ್ಷ, ಈ ಎಲ್ಲ ಸಂಘರ್ಷಗಳ ನಡುವೆ ನಾವಿಲ್ಲಿದ್ದೇವೆ, ನಾವ್ ಏನಾಗ್ಬೇಕು ಅನ್ನೋದಕ್ಕೆ ತೋರು ಬೆರಳಾಗಿ ನನಗೆ ತಿಮ್ಮನ ಮೊಟ್ಟೆಗಳು ಕಾಣಸಿಗುತ್ತೆ. ಅಂತಹ ತೋರು ಬೆರಳಿನ ಸಾಹಸ ತಿಮ್ಮನ ಮೊಟ್ಟೆಗಳು ಮತ್ತೆ ಅದು ಕೈ ಹಿಡಿಯಲಿ, ಜನ ಹೆಚ್ಚೆಚ್ಚು ವೀಕ್ಷಿಸಿ ಅದನ್ನ ಅಂತರ್ಗತ ಮಾಡ್ಕೊಳ್ಳುವಂತಹ, ಅನುಸಂಧಾನ ಮಾಡುವಂತಹ ಅಥವಾ ಹೆಚ್ಚೆಚ್ಚು ಅದನ್ನ ಬಳಸುವಂತಹ, ನಾವಿದ್ದೇವೆ ಅಂತ ಅರಿಯುವ ಕೆಲಸವನ್ನ ಮಾಡಿ, ಇದು ಅರಿವಿಗಾಗಿ ಮಾಡಿದ ಚಿತ್ರ ಇದು. ಜೊತೆಗೆ ಕಥೆಯಾದ ಒಂದು ಹರಿವು ಇದೆ. ಅರಿವು ಮತ್ತೆ ಹರಿವಿನ ನಡುವೆ ತಿಮ್ಮನ ಮೊಟ್ಟೆಗಳು ಸಫಲವಾಗ್ಲಿ, ಇಡೀ ತಂಡದ ಶ್ರಮ ಸಾರ್ಥಕವಾಗ್ಲಿ, ಮತ್ತೆ ರಕ್ಷಿತ್ ತೀರ್ಥಹಳ್ಳಿ ಅಥವಾ ಉರಗ ಸಂತತಿಯ ಯಾರೆಲ್ಲ ಶ್ರೇಷ್ಠರಲ್ಲಿದ್ದಾರೆ ಅವರ ನಿಜ ಅಭೀಪ್ಸೆಗಳು ಈಡೇರಲಿ, ಅವರ ಅಭೀಷ್ಟೇ ಈಡೇರಲಿ, ಕಂಡ ಕನಸುಗಳು ಸಾಕಾರವಾಗಬೇಕು ಅಂತ ಹೇಳಿದ್ರೆ ಈ ಮಾಧ್ಯಮದ ಸದ್ಬಳಕೆ ಆಗ್ಬೇಕು ಅಂತ ತಿಮ್ಮನ ಮೊಟ್ಟೆಗಳು ಹಾಗೆ ಸದ್ಬಳಕೆ ಮಾಡಿಕೊಂಡಂತಹ ಒಂದು ಉಪಕ್ರಮ. ಆ ಸಾಹಸಕ್ಕೆ ಜಯವಾಗ್ಲಿ ಅಂತ ಹೇಳ್ತೇನೆ. ನಮಸ್ಕಾರ. ಇವತ್ತು ನಾವು ತಿಮ್ಮನ ಮೊಟ್ಟೆಗಳು ಅದರ ಪ್ರೀಮಿಯರ್ ಪ್ರದರ್ಶನ SRV ಥಿಯೇಟರ್ ಅಲ್ಲಿ ಈಗ ತಾನೇ ಮುಗ್ದಿದೆ. ಒಂದು ವಿಶೇಷವಾದ ಸಂದರ್ಭ ಅನ್ಕೋತೀನಿ. ಮಲೆನಾಡಿನವನಾದ ನಾನು ಫಸ್ಟ್ ಟೈಮ್ ಒಂದು ಮಲೆನಾಡಿನ ಒಂದು ವಾತಾವರಣ ಇರುವ ಆ ಪರಿಸರದ ಚಿತ್ರದಲ್ಲಿ ಅಭಿನಯಿಸಿದ್ದೀನಿ. ತಿಮ್ಮನ ಮೊಟ್ಟೆಗಳು ರಕ್ಷಿತ್ ಅವರ ಕಾಡಿನ ನೆಂಟರು ಪುಸ್ತಕದಿಂದ ಆಯ್ದ ಒಂದು ಭಾಗ ಈ ಕತೆ. ನನಗೆ ತುಂಬಾ ವಿಶೇಷ ಅನ್ಸುತ್ತೆ ಈ ಸಿನಿಮಾ. ಯಾಕೆ ಅಂದ್ರೆ ಮೂಲತಃ ಅಲ್ಲಿಯವರೇ ನಾವು ಮಲೆನಾಡಿನವರು. ಹಾಗಾಗಿ ಈ ಪ್ರತಿಯೊಂದು ಆ ಭಾಷೆ ಇರ್ಬೋದು, ಕಾಡಿನ ವಾತಾವರಣ ಇರ್ಬೋದು, ಸಂಪ್ರದಾಯ ಇರ್ಬೋದು, ಎಲ್ಲ ನಮ್ಮೂರನ್ನೇ ಜೊತೆಗೆ ಇಟ್ಕೊಂಡು ಮಾಡಿದ್ದು. ನಮ್ಮ ಮನೆಯಿಂದಾನೇ ಓಡಾಡ್ತಿದ್ದೆ ತೀರ್ಥಹಳ್ಳಿಲಿ. ಸೊ ತುಂಬಾ ಕನೆಕ್ಟ್ ಆಯ್ತು, ತುಂಬಾ ಸಂತೋಷ ಕೊಟ್ಟಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ನಮ್ಮ ಸಿನಿಮಾಕ್ಕೆ ಹೆಸರಾಂತ ನಿರ್ದೇಶಕರು ಗಿರೀಶ್ ಕಾಸರವಳ್ಳಿ ಅವರು ಬಂದಿದ್ರು. ಅವರು ಈ ಚಿತ್ರವನ್ನ ನೋಡಿ ತುಂಬಾ ಪ್ರಶಂಸೆಯ ಮಾತುಗಳನ್ನ ಆಡಿದ್ದಾರೆ. ಅದಕ್ಕಿಂತ ಇನ್ ದೊಡ್ಡ ಭಾಗ್ಯ ನಮ್ಗಿನ್ನೇನೂ ಇಲ್ಲ. ಪ್ರಶಸ್ತಿ, ಅನೇಕ ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳನ್ನ ಗಳಿಸಿದಂತ ನಿರ್ದೇಶಕರು ತಿಮ್ಮನ ಮೊಟ್ಟೆಗಳ ಬಗ್ಗೆ ತುಂಬಾ
ಪ್ರೀತಿಯಿಂದ ಮಾತಾಡಿದ್ದಾರೆ. ಒಂದು ಅತ್ಯುತ್ತಮವಾದ ಸಿನಿಮಾ ಕಟ್ಟಿಕೊಟ್ಟಿದ್ದೀರಾ ಅಂತ ನಮ್ಮ ರಕ್ಷಿತ್ ತೀರ್ಥಹಳ್ಳಿ ಅವರಿಗೆ ಪ್ರಶಂಸೆಯ ಮಾತುಗಳನ್ನು ಹೇಳಿದ್ದಾರೆ. ಹಾಗಾಗಿ ಇನ್ನು ನಿಮ್ಮ ಪ್ರೇಕ್ಷಕ ಮಹಾಪ್ರಭುಗಳು ಈ ಸಿನಿಮಾಗೆ ಬರಬೇಕು, ನೀವು ಇದನ್ನು ಇಷ್ಟಪಡಬೇಕು. ಹಾಗಾಗಿ ನಿಮ್ಮಲ್ಲಿ ನಾವು, ನಮ್ಮ ತಂಡದವರು, ನಮ್ಮ ಸಿನಿಮಾ ನಮ್ಗೆ ಇಷ್ಟನೇ ಯಾವತ್ತಿದ್ರು. ತುಂಬಾ ಉತ್ತಮವಾದ ಸಿನಿಮಾ ಬಂದಿದೆ. ಖಂಡಿತ ನೀವೆಲ್ಲ ಬನ್ನಿ, ಈ ಸಿನಿಮಾನ ನೋಡಿ ಇದನ್ನ ಗೆಲ್ಲಿಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಶಿಕಾ ಸೋಮಶೇಖರ್. ಸೊ ಇವತ್ತು ನಾವು ತಿಮ್ಮನ ಮೊಟ್ಟೆಗಳು ಪ್ರೀಮಿಯರ್ ಶೋ ಇತ್ತು. ಹೆಸರಾಂತ ನಿರ್ದೇಶಕರಾದ ಗಿರೀಶ್ ಕಾಸರವಳ್ಳಿ ಸರ್ ಬಂದಿದ್ರು. ನನ್ಗಂತೂ ತುಂಬಾ ಖುಷಿ ಆಯ್ತು, ಬಿಕಾಸ್ ನಾನು ಅವ್ರದ್ದು ದ್ವೀಪ ಸಿನಿಮಾ ನನಗೆ ತುಂಬಾ ಇಷ್ಟ. ಸೊ ಅದು ಮಲೆನಾಡು ರೀಜನ್ಗೆ ಸಂಬಂಧಪಟ್ಟಿದ್ದು, ಅಂಡ್ ಈ ಸಿನಿಮಾ ಕೂಡ ಮಲೆನಾಡು ರೀಜನ್ಗೆ ಸಂಬಂಧಪಟ್ಟಿರೋದು. ಅಂಡ್ ಅಲ್ಲಿ ನೀವೇ ನೋಡ್ದಂಗೆ ಹೇಗೆ ಆ ಲೊಕೇಶನ್ಸ್ ಆಗ್ಲಿ, ಆ ಮಳೆ ಆಗ್ಲಿ, ಆ ಕತೆ ಆಗ್ಲಿ, ಆ ಭಾಷೆ ಸೊಗಡು ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಅಂಡ್ ಪ್ರಕೃತಿ ಪ್ರೇಮಿಗಳಿಗೆ ಖಂಡಿತವಾಗ್ಲೂ ಇಷ್ಟ ಆಗುವಂತ ಒಂದು ಸಿನಿಮಾ. ಈಗ ಎಷ್ಟೋ ಜನ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಇದ್ದಾರೆ, ವೈಲ್ಡ್ ಲೈಫ್ ನ ತುಂಬಾ ಇಷ್ಟ ಪಡೋರಿದ್ದಾರೆ. ಸೊ ಅವರಿಗೆ ಕಿಂಗ್ ಕೋಬ್ರಾ ಆಗ್ಲಿ, ಕಾಡಿನ ಪ್ರಾಣಿಗಳಾಗ್ಲಿ, ಅದೆಲ್ಲ ತುಂಬಾ ಇಷ್ಟ ಆಗುವಂತ ಒಂದು ಸಬ್ಜೆಕ್ಟ್ ಇರುವಂತ ಸಿನಿಮಾ ಇದು. ಸೊ ಪ್ರಕೃತಿ ಮೇಲೆ ಯಾರಿಗೆ ಹೆಚ್ಚು ಒಲವಿದೆಯೋ ಅವರಿಗೆ ಈ ಸಿನಿಮಾ ಅಂತೂ ಖಂಡಿತವಾಗ್ಲೂ ಕನೆಕ್ಟ್ ಆಗುತ್ತೆ. ಸೊ ಆ ಲೊಕೇಶನ್ಸ್ ಅಲ್ದೇನೆ ಒಂದು ಕತೆ ಇದೆ. ಒಂದು ಕ್ಯಾರೆಕ್ಟರ್, ತಿಮ್ಮ ಅನ್ನೋ ಕ್ಯಾರೆಕ್ಟರ್ ಹೇಗೆ ಅವನ ಜೀವನ ಹೇಗೆ ಬದಲಾಗತ್ತೆ, ಅವನು ಕೊನೆಗೆ ಏನನ್ನ ಡಿಸೈಡ್ ಮಾಡ್ತಾನೆ, ಪ್ರಕೃತಿಗೆ ಅವನ್ನ ಸಪೋರ್ಟ್ ಮಾಡ್ತಾನ ಅಥವಾ ಅವನಿಗೆ ಬೇಕಾಗಿರೋ ದುಡ್ಡಿಗೆ ಸಪೋರ್ಟ್ ಮಾಡ್ತಾನ. ಸೊ ಆತರ ಹಲವಾರು ಕ್ವೆಶನ್ಸ್ ಇರುತ್ತೆ, ಕನ್ಫ್ಯೂಷನ್ ಇರುತ್ತೆ, ಅದಕ್ಕೊಂದು ಕನ್ಕ್ಲೂಷನ್ ಸಿಗುತ್ತೆ. ನನಗೆ ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಯ್ತು. ಹೇಗೆ ಕ್ಯಾರೆಕ್ಟರ್ ಹೇಗೆ ಡಿಸೈಡ್ ಮಾಡುತ್ತೆ, ನಮ್ಗೆ ಯಾವ್ದು ಮುಖ್ಯ ಆಗುತ್ತೆ, ನಮ್ಗೆ ಪ್ರಕೃತಿನೇ ಮುಖ್ಯ ಆಗುತ್ತಾ ಅಥವಾ ನಮ್ಗೆ ಬೇಕಾಗಿರುವಂತ ಹಣ ದುಡ್ಡು ಅದು ಮುಖ್ಯ ಆಗುತ್ತಾ. ಸೊ ಅದೊಂದು ಕನ್ಫ್ಯೂಷನ್ ತುಂಬಾ ಬ್ಯೂಟಿಫುಲ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಅಂಡ್ ನಾನು ಇದರಲ್ಲಿ ಹಿತ ಅನ್ನೋ ಪಾತ್ರ ಮಾಡಿದ್ದೀನಿ. ಸ್ನೇಕ್ ರಿಸರ್ಚರ್ ಆಗಿ ನಾನು ಕಾಡಿಗೆ ಹೋಗ್ತೀನಿ. ಅಲ್ಲಿ ತಿಮ್ಮ ಅನ್ನೋ ಕ್ಯಾರೆಕ್ಟರ್ ಆಗ್ಲಿ, ಅಲ್ಲಿ ಊರಲ್ಲಿ ಸಿಗುವಂತ ಹಲವಾರು ಕ್ಯಾರೆಕ್ಟರ್ಸ್ ಜೊತೆ ನಾನು ಒಡನಾಟ ಮಾಡ್ತೀನಿ. ಅಂಡ್ ನನ್ನ ಸ್ನೇಕ್ ರಿಸರ್ಚ್ ಟೀಮ್ ಅವ್ರ ಜೊತೆ ಕೂಡ. ಸೊ ನಾವು ಕಾಡಿಗೆ ಹೋದಾಗ ಏನಾಗುತ್ತೆ, ಅಂಡ್ ನಮ್ಗೆ ಕೊನೆಗೂ ನಮ್ಗೆ ಬೇಕಾಗಿರೋಂತ ವಸ್ತು ಸಿಗುತ್ತಾ, ಅಂಡ್ ನನ್ನ ರಿಲೇಶನ್ಶಿಪ್ ತಿಮ್ಮ ಅನ್ನೋ ಕ್ಯಾರೆಕ್ಟರ್ ಆಗ್ಲಿ, ಆ ಊರವ್ರ ಜೊತೆ ಆಗ್ಲಿ ಹೇಗಿರುತ್ತೆ, ಅಂಡ್ ನಾನು ಈ ಕತೆಗೆ ಎಷ್ಟು ಮುಖ್ಯ ಪಾತ್ರ ವಹಿಸ್ತೀನಿ ಅನ್ನೋದು ನನಗ್ ಖುಷಿ ಕೊಟ್ಟಿರುವಂತ ವಿಷಯ. ಅಂಡ್ ಕೊನೆಗೆ ಹೇಳೋದಾದ್ರೆ ಸಿನಿಮಾ ತುಂಬಾ ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ. ಸಿನಿಮಾಟೋಗ್ರಫಿ ಆಗ್ಲಿ, ಮ್ಯೂಸಿಕ್ ಆಗ್ಲಿ, ಡೈರೆಕ್ಷನ್ ಟೀಮ್ ಆಗ್ಲಿ, ಅಥವಾ ಎಂಟೈರ್ ಪಾತ್ರ ವರ್ಗ ಆಗ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ರು. ಸೊ ಜನರಿಗೆ ಡೆಫಿನೆಟ್ಲಿ ಒಂದು ಚೆನ್ನಾಗಿರುವಂತ ಕತೆ ಅಂಡ್ ಬ್ಯೂಟಿಫುಲ್ ಲೊಕೇಶನ್ಸ್ ಅಂಡ್ ಒಂದು ಚೆನ್ನಾಗಿರೋ ಕಾನ್ಸೆಪ್ಟ್ ನೋಡುವಂತ ಒಂದು ಅವಕಾಶ ಸಿಗುತ್ತೆ ಈ ಸಿನಿಮಾದಲ್ಲಿ. ಅಂಡ್ ಪ್ರಕೃತಿ ಪ್ರೇಮಿಗಳಂತೂ ಖಂಡಿತ ಬಂದು ನೋಡ್ಬೇಕಾದಂತ ಒಂದು ಚಿತ್ರ. ಸೊ ಎಲ್ರು ಇದೇ ಜೂನ್ 27ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮ ಹತ್ರದ ಚಿತ್ರಮಂದಿರದಲ್ಲಿ ಬಂದು ನೋಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಗೌರಿಶಂಕರ್ ಅವರು, ನಮ್ಮ ಸುಶೀಂದ್ರ ಪ್ರಸಾದ್ ಅವರು ನಮ್ಮ ಒಂದು ಪಾತ್ರ ಮಾಡಿದ್ದಾರೆ. ಸಂಶೋಧಕನಾಗಿ ಒಂದು ತುಂಬಾ ಸಂತೋಷದ ವಿಷಯ ಇದು. ನಾವು ವೈಜ್ಞಾನಿಕವಾಗಿ ಏನನ್ನು ಹೇಳಲಿಕ್ಕೆ ಬಯಸ್ತೀವೋ ಅದನ್ನೇ ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಮಲೆನಾಡಲ್ಲಿ ಪರ್ಟಿಕ್ಯುಲರ್ ಆಗಿ ಕಾಳಿಂಗ ಅಂದ್ರೆ ದೇವ್ರ ತರ ಪೂಜೆ ಮಾಡ್ತೀವಿ, ಬೇರೆ ಎಲ್ಲೂ ಇಲ್ಲ. ಫಿಲಿಪೀನ್ಸ್ಗೆ ಹೋಗಿದ್ದೀನಿ, ಇಂಡೋನೇಷ್ಯಾ, ಮಲೇಷ್ಯಾ, ಎಲ್ಲ ಸಿಂಗಾಪುರಲ್ಲೆಲ್ಲ ಕಾಳಿಂಗ ನೋಡಿದ ತಕ್ಷಣ ಕೊಂದಾಕ್ಬಿಡ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ, ನಮ್ಮ ಮಲೆನಾಡಲ್ಲಿ ಇರುವ ಒಂದು ನಂಬಿಕೆ, ಆ ದೇವರದು ಅದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನಾವು ಬರೀ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿ ಸೈಂಟಿಫಿಕ್ ಆಗಿ ತೋರಿಸಿದ್ರೆ ಮಾತ್ರ ಅದು ಸಾಧ್ಯತೆ ಆಗಲ್ಲ. ಈ ತರ ಒಂದು ಚಲನಚಿತ್ರ ತುಂಬಾನೇ ಇಂಪಾರ್ಟೆಂಟ್, ತುಂಬಾ ಮುಖ್ಯ. ನಮ್ಮ ರಕ್ಷಿತ್ ತೀರ್ಥಹಳ್ಳಿ ಅವರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನನಗೆ ತುಂಬಾ ಸಂತೋಷ ಆಗಿದೆ. ಎಲ್ಲರೂ ನೋಡಿ ಅದನ್ನ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಬೇಡ್ಕೊಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಇದು ನಂದೇ ಒಂದು ಕಾಡಿನ ನೆಂಟರು ಒಂದು ಪುಸ್ತಕದ ಒಂದು ಕತೆ ತಗೊಂಡು ಮಾಡಿದ್ದು. ಅಂದ್ರೆ ಇದರ ಒಂದು ಲೈನೇ ಬರುತ್ತೆ ಕೊನೆಗೆ. ನಾವಂದ್ರೆ ತುಂಬಾ ಡಿಸ್ಕಸ್ ಮಾಡಿದೀವಿ, ಇದರಲ್ಲಿ ಸಾಕಷ್ಟು ಪ್ರಾಣಿಗಳ ಬಗ್ಗೆ ಮಾಡಿದೀವಿ. ಮೇನ್ ಆಗಿ ಉರಗ ಸಂತತಿ ನಾವು ಇಟ್ಕೊಂಡ್ರು ಕೂಡ ಕೊನೆಯದಾಗಿ ನಾವು ಹೇಳಲಿಕ್ಕೆ ಬಂದಿದ್ದು ಮನುಷ್ಯನ ನಂಬಿಕೆ ಬಗ್ಗೆ. ಅಂದ್ರೆ ಈಗ ಒಬ್ಬ ಮನುಷ್ಯ ದೇವರನ್ನ ನಂಬೋದು, ಅಥವಾ ಇನ್ನೊಬ್ರು ತಂತ್ರಜ್ಞಾನನ ನಂಬೋದು. ಬಟ್ ಆ ನಂಬಿಕೆ ಅನ್ನೋದು ಅವನು ಬದಲಾವಣೆ ಮಾಡ್ಕೊಬೇಕು. ಅದು ಆ ನಂಬಿಕೆ ಜೊತೆನೆ ಹೋಗ್ಬೇಕಂದ್ರೆ ಮತ್ತೆ ಅವನೇ ಆ ಬದಲಾವಣೆ ತಂದ್ಕೊಬೇಕು. ಓಕೆ, ನಾ ದೇವ್ರ ನಂಬ್ತೀನಿ ಅಂದ್ರೆ ಕೊನೆ ತನಕನೂ ಅವ್ನು ನಂಬ್ತೇನೆ, ನಂಬೋದಕ್ಕೆ ಒಂದು ಪ್ರಬಲವಾದ ಕಾರಣ ಇರುತ್ತೆ. ಆಮೇಲೆ ಆ ನಂಬಿಕೆ ನಮ್ಮಲ್ಲಿ ಕಾಡು ಉಳಿಸುತ್ತೆ ಅನ್ನೋದಕ್ಕೂ ನಾನು ಅಲ್ಲಿ ಹೇಳಿದ್ದೀನಿ ಚಿತ್ರದಲ್ಲಿ. ಈಗ ನಾಗರಬನ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಆ ನಾಗರಬನ ಅಲ್ಲಿದೆ ಅಂದ್ರೆ ಭಯ ಪಡ್ತಾನೆ ಹೋಗ್ಲಿಕ್ಕೆ. ಆ ಭಯ ಪಡೋದ್ರಿಂದ ಕಾಡು ಉಳಿಯುತ್ತೆ. ಅದು ನಾವು ಮೌಢ್ಯ ಅಂತ ಕರೆಯಕ್ಕಾಗಲ್ಲ. ನಂಬಿಕೆ ಮತ್ತೆ ಮೂಢನಂಬಿಕೆ ಮಧ್ಯದಲ್ಲಿ ಒಂದು ತೆಳು ಎಳೆ.
ಸೊ ಈ ಒಂದು ಎಳೆಯನ್ನು ಇಟ್ಕೊಂಡ್ಬಿಟ್ಟು ನಾನು ಕಂಪ್ಲೀಟ್ ಕಥೆನ ಹೆಣಿದಿದ್ದು. ಅಂದ್ರೆ ಕತೆ ಹೆಣಿಬೇಕಾದ್ರೆ ಒಂದಷ್ಟು ವಿಷಯಗಳು ಸಿಕ್ತು. ಈಗ ಕೆರೆ ಹಾವುಗಳು, ನಾಗರ ಹಾವುಗಳು ಸಂಖ್ಯೆಗಳು ತುಂಬಾ ಕಡಿಮೆ ಆಗ್ತಿದೆ, ಕಾಳಿಂಗ ಹಾವುಗಳು ಜಾಸ್ತಿ ಆಗ್ತಿದೆ. ಸೊ ಅದು ಅವ್ನು ತಿನ್ನುತ್ತೆ ಅಂತ ಹೇಳಿದಾಗ, ಆಮೇಲೆ ಅದ್ರ ಜೊತೆ ಮನುಷ್ಯನ ಇದ್ದ ನಂಬಿಕೆಗಳು. ಈಗ ಯಾವುದೋ ಒಂದು ನವಿಲಿನ ಹೊಟ್ಟೆ ಒಳಗೆ ಒಂದು ಹಾವು ಸಿಕ್ತು ಅಂತ ಹೇಳಿದ್ರೆ ಆ ನವಿಲಿನ ಹೊಡೆದಿದ್ದಕ್ಕೆ ನಾಗರ ದೋಷ ಆಯ್ತು. ಇದು ನಂಬಿಕೆ, ಮನುಷ್ಯನ ನಂಬಿಕೆ. ಅವನಿಗೆ ನಂಬಿಕೆಯಿಂದ ಹೊರಗೆ ಬರ್ಬೇಕಂದ್ರೆ ಮತ್ತೊಂದು ಏನೋ ಒಂದು ಘಟನೆ ಘಟಿಸ್ಬೇಕು, ಅಥವಾ ಆ ತರದೊಂದು ವಿಚಾರವನ್ನು ಮತ್ತೆ ಒಂದು ಮೈಂಡ್ ಒಳಗೆ ಹೋಗಿ ಆಗ್ಬೇಕು. ಸೊ ಈ ವಿಚಾರನ ಇಟ್ಕೊಂಡು ಹೆಣ್ದಿದ್ದ ಕತೆ. ಆಮೇಲೆ ನಾವು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ತಗೊಬೇಕು. ಕಿಂಗ್ ಕೋಬ್ರಾ ಇರೋದು ನಮ್ಮ ಒಂದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ. ಆ ವೆಸ್ಟರ್ನ್ ಘಾಟ್ಸ್ ಲೊಕೇಶನ್ ಹುಡುಕ್ಲಿಕ್ಕೆ ನಾವು ಒಂದಷ್ಟು ಸಮಯಗಳನ್ನ ತಗೊಂಡೆ. ಬಹುಶಃ ನೋಡಿದಾಗ ಅನ್ಸುತ್ತೆ, ಬಹುಶಃ ಇದೊಂದು ಕಾಡು, ಆ ಒಂದು ಆಂಬಿಯನ್ಸ್ ನ ಕಟ್ಕೊಟ್ಟಿದ್ದ ರೀತಿ, ಅದಕ್ಕೆ ನಾವು ಒಂದು 7 ರಿಂದ 8 ತಿಂಗಳು ಶ್ರಮ ಇದೆ ಅದಕ್ಕೆ ಲೊಕೇಶನ್ ಹುಡುಕ್ಲಿಕ್ಕೆ. ಮತ್ತೆ ತಿಮ್ಮನ ಪಾತ್ರ ಪೋಷಣೆಗೆ, ಕ್ಯಾರೆಕ್ಟರೈಸೇಷನ್ ನಾವು ಕಟ್ಕೊಳ್ಲಿಕ್ಕೆ ಒಂದು 7-8 ತಿಂಗಳು ಬೇಕಾಯ್ತು. ಯಾಕಂದ್ರೆ ಅವರು ಕಂಪ್ಲೀಟ್ ತಿಮ್ಮನಾಗೆ ಕನ್ವರ್ಟ್ ಆಗ್ಬೇಕಿತ್ತು. ಅದು ಒಂದು ಖುಷಿ ಕೊಟ್ಟಿದ್ದ ವಿಚಾರ. ಆಮೇಲೆ ಸುಚೇಂದ್ರ ಪ್ರಸಾದ್ ಸರ್ ಆಗ್ಬೋದು, ಹಿತಾರ್ ಅವ್ರು ಮಾಡಿದ ಆಶಿಕಾ ಆಗಿರ್ಬೋದು, ರಘುರಾಮ್ ಕಂಪ ಸರ್ ಆಗ್ಬೋದು, ಎಲ್ರೂ ಅಂದ್ರೆ ಅಭಿನಯ ಅವರು ನಿಜ ರೂಪ ಬಿಟ್ಟು ಆ ಪಾತ್ರವಾಗಿ ಅಭಿನಯ ಮಾಡಿದ್ಕೆ ಅದೊಂದು ಒಳ್ಳೆ ಸಿನಿಮಾ ಆಯ್ತು. ಈ ಸಿನಿಮಾಗಳು ಯಾಕೆ ಗೆಲ್ಬೇಕು, ಇಂಥ ಸಿನಿಮಾಗಳು ಅಥವಾ ಇಂಥ ಸಿನಿಮಾಗಳನ್ನ ಯಾಕೆ ನೋಡ್ಬೇಕು ಅಂತ ಅನ್ನೋದಕ್ಕಿಂತ ನಮ್ಮ ಮಣ್ಣಿನ ಕಥೆಗಳು, ನಮ್ಮ ಒಳಗಡೆ ನಡೆಯುವಂತಹ ಕಥೆಗಳು. ನಾವು ಮಾರ್ಸ್ ಬಗ್ಗೆ ಸಿನಿಮಾ ಮಾಡ್ತೀವಿ, ಎಲ್ಲ ಇದು ಮಾಡ್ತೀವಿ, ಬಟ್ ನಮ್ಮ ಒಳಗಡೆ ಇರುವಂತಹ ಕಥೆಗಳು ಮತ್ತೆ ನಮ್ಮ ಬದಲಾವಣೆಗಳನ್ನ ನಾವು ನಮ್ಮಲ್ಲೇ ಹಂಚ್ಕೊಂಡಾಗ ಒಳ್ಳೆ ಸಿನಿಮಾಗಳಾಗ್ತವೆ. ನಾವು ಪಕ್ಕದ ರಾಜ್ಯ ಸಿನಿಮಾಗಳನ್ನ ಹೇಳ್ತೀವಿ ನಾವು, ಮಣ್ಣಿನ ಸಿನಿಮಾಗಳು, ನೇಟಿವ್ ಸಿನಿಮಾಗಳು, ಈ ತರದ ಸಿನಿಮಾಗಳು ನಾನ್ ಮಾಡಿದ್ದೀನಿ ಅಂತಲ್ಲ, ಒಂದಷ್ಟು ಜನಗಳು ಮಾಡಿದಾಗ ಈಗಿನ ನಮ್ಮ ಚಿತ್ರರಂಗದ ಬೆಳವಣಿಗೆ ಏನಾಗ್ತಿದೆಯಲ್ಲ, ಇದಕ್ಕೆ ಸ್ವಲ್ಪ ಹೆಲ್ಪ್ ಆಗತ್ತೆ. ಯಾಕಂದ್ರೆ ಈ ತರ ಸಿನಿಮಾಗಳು ವಾರಕ್ಕೆ 6 ಬರುತ್ತೆ. ಈ ಚಿತ್ರಗಳ ಬೆಳವಣಿಗೆ ಜಾಸ್ತಿ ಆದಂಗು ಆಮೇಲೆ ಇವರು ಹುಟ್ಕೊಂತಾರೆ, ನೋಡುಗರು ಕೂಡ ಇಂಥ ಒಂದು ಕಂಟೆಂಟ್ ನಮ್ಮಲ್ಲಿ ಬರುತ್ತೆ ಅಂತ ಹೇಳಿ. ಹಾಗಾಗಿ ಇದೇ ತಿಂಗಳು ಜೂನ್ 27 ಬಿಡುಗಡೆ ಆಗ್ತಿದೆ, ದಯವಿಟ್ಟು ಎಲ್ಲ ನೋಡಿ. ಈ ಪಶ್ಚಿಮ ಘಟ್ಟಗಳ ಚಿತ್ರೀಕರಣ ಕಾಳಿಂಗನ ಪಕ್ಷ ಏನಾದ್ರು ಇಲ್ಲ ಆತರ ನಾವು ಕಾಡಲ್ಲಿ ನಾವು ಶೂಟ್ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಹಾವುಗಳು ಇದಾಗಿದೆ, ಮತ್ತೆ ಪ್ರಾಣಿಗಳದೆಲ್ಲ ಇದಾಗಿದೆ ಬಿಟ್ರೆ ಕಾಳಿಂಗ ಸರ್ಪಗಳು ಹಾಗೆ ಸಿಗಲ್ಲ. ಯಾಕಂದ್ರೆ ಅದು ಗೌರೀಶಂಕರ್ ಸರ್ ಗೊತ್ತಿರುತ್ತೆ, ಅದು ಡೀಪ್ ಫಾರೆಸ್ಟ್ ನ ಹೋದಾಗ ಸಿಗತ್ತೆ. ಅದು ಇನ್ನೊಂದು ಅಧ್ಯಾಯ ಆಗ್ಬಿಟ್ಟು ಹೇಳ್ತಾ ಹೋದ್ರೆ, ಅದು ಮೇಟಿಂಗ್ ಟೈಮ್ ಇದ್ದಾಗ ಮಾತ್ರ ಒಂದು ಹಾವನ್ನ ಅರಿಸ್ಕೊಂಡು ಇನ್ನೊಂದು ಹಾವು ಬರುತ್ತೆ ಅಂತ ಟೈಮಿಗೆ ಮಾತ್ರ ಊರ್ ನುಗ್ಗೋದು. ಬಿಟ್ರೆ ಒಂದು ಫಿಮೇಲ್ ಹಾವನ್ನ ಇನ್ನೊಂದು ಹಾವು ನೋಡ್ಕೊಂತ ಬಂದಾಗ, ಬೇರೆ ಟೈಮ್ ನಲ್ಲಿ ಅವು ಒಂಥರ ಸೌಮ್ಯ ಜಾತಿಯ ಹಾವು. ಕಾಳಿಂಗ ನೋಡ್ಲಿಕ್ಕೆ ಉಗ್ರವಾಗಿ ಕಂಡ್ರು ಕೂಡ ಅದು ಸೌಮ್ಯ ಜಾತಿಯ ಹಾವು. ಹಾಗಾಗಿ ಕಾಳಿಂಗನ ದರ್ಶನ ಇಲ್ಲೂ ಆಗಿಲ್ಲ. ಇಲ್ಲ ಅವರು 27ಕ್ಕೆ ಬರ್ತಾರೆ. ಅವರು ಆಕ್ಚುಲಿ ರಂಗಭೂಮಿ ಕಲಾವಿದರು ಶೃಂಗೇರಿಯಲ್ಲಿ. ನನ್ನ ಎಂತ ಕತೆ ಮರೆ ಅಂತ ಒಂದು 2ನೇ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ರು, ಭೋಜಣ್ಣ ಅಂತ ಹೇಳಿ. ಬಟ್ ಅವ್ರು ಆಕ್ಚುಲಿ ಹೇಳ್ಬೇಕಂದ್ರೆ ಹಾಸ್ಯ ಕಲಾವಿದರು. ಅವರನ್ನ ಈ ಒಂದು ಗಂಭೀರ ಪಾತ್ರ ತರಬೇಕಲ್ಲ ಅಂತ ಹೇಳಿ ಒಂದು 6 ತಿಂಗಳು ಅವ್ರಿಗೆ ಸ್ಕ್ರಿಪ್ಟ್ ಓದಿಸಿದ್ರು. ಒಂದು 1000 ಸರಿ ಓದಿಸಿರ್ಬೋದು. ಓದಿಸಿ ಕೊನೆಗೆ ಅವರು ಸಿಟ್ಟು ಮಾಡ್ಕೊಂಡು ಬೈಯೋ ತರ ಆಯ್ತು, ಮಕ್ಳ ತರ ಓದಿಸ್ತಿದ್ದೀರಲ್ಲ ಅಂತ ಹೇಳಿ. ಬಟ್ ಇವತ್ತು ಕಾಣ್ತಿದೆ ಆ ಪಾತ್ರ ಕೊಟ್ಟಿದ್ದ ರೀತಿ ಎಲ್ಲ. ಹಾಗಾಗಿ ಖುಷಿ ಆಗುತ್ತೆ ಆ ಪಾತ್ರ. ಇಲ್ಲ ಮಾಡ್ತಿದ್ರು, ಬಟ್ ಈ ಸಿನಿಮಾದಲ್ಲಿ ಒಂದ್ ಒಳ್ಳೆ ಪಾತ್ರ ಸಿಕ್ತು ಅವರಿಗೆ. ನಾವದೇ ಹುಡುಕ್ತಾ ಇದ್ವಿ. ಒಂದು ಲ್ಯಾಂಗ್ವೇಜ್, ಅಗೇನ್ ನಮ್ಗೆ ಆ ಮಲ್ನಾಡ್ ಲ್ಯಾಂಗ್ವೇಜ್ ಮಾತಾಡೋದು ಬೇಕು. ಆಮೇಲೆ ಅಲ್ಲಿನ ಒಂದು ಅಂದ್ರೆ 2 ತಿಮ್ಮ ಆಗ್ಬೋದು, ವೆಂಕಟಯ್ಯ ರೋಲ್ ತಗೊಂಡಾಗ ನಮಗೆ ಲ್ಯಾಂಗ್ವೇಜ್, ಬಾಡಿ ಲ್ಯಾಂಗ್ವೇಜ್ ಆ ಒಂದು ಆಂಬಿಯನ್ಸ್ಗೆ ಸೆಟ್ ಆಗ್ಬೇಕು ನಮ್ಗೆ ಮಲ್ನಾಡು ಅಥವಾ ಇದಕ್ಕೆ. ಹಂಗ್ ನೋಡಿದಾಗ ನಮ್ಗೆ ಶೃಂಗೇರಿ ರಾಮಣ್ಣ ಅವರು ಸಿಕ್ಕರು. ಅವರಿಗೆಲ್ಲ ಕಥೆಯಲ್ಲಿ ಹೇಳಾದ್ಮೇಲೆ ಆ ಪಾತ್ರನೂ ಚೆನ್ನಾಗಿ ಬಂತು. ಅಲ್ಲ, ಈಗ ಮೇನ್ ಥಿಯೇಟ್ರು ಭೂಮಿಕಾ ರಿಲೀಸ್ ಆಗ್ತಿದೆ ಮೇನ್ ಥಿಯೇಟ್ರು. ಅದ್ ಬಿಟ್ರೆ ಒಂದಷ್ಟು 14 ರಿಂದ 15 ಸ್ಕ್ರೀನ್ಗಳಿದೆ. ಅದಾದ ನಂತರ ಈಗ ನಾವು ಚಿಕ್ಕಮಂಗ್ಳೂರು, ಬಾಳೆಹೊನ್ನೂರು, ಶಿವಮೊಗ್ಗ ಈ ಕಡೆ ಹೋಗ್ತೀವಿ.